ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕ್ವಾಂಟಿಟೇಟಿವ್ ಟೆಕ್ನಿಕ್ ಸಬ್ಜೆಕ್ಟ್ನಲ್ಲಿ ಗೇಮ್ ಥಿಯರಿ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನನ್ನು ಈ ಥರದಲ್ಲಿ ಕೊಟ್ಟಿದ್ದಾರೆ. ಸಾಲ್ವ್ ದ ಫಾಲೋವಿಂಗ್ ಗೇಮ್ ಬೈ ಮ್ಯಾಕ್ಸಿಮಮ್ ಮಿನಿಮಮ್ ಪ್ರಿನ್ಸಿಪಲ್ ಅಂತ ಕೊಟ್ಟಿದ್ದಾರೆ. ಕಂಪನಿ ಸ್ಟ್ರಾಟಜೀಸ್ ಕೊಟ್ಟಿದ್ದಾರೆ, ಒಟ್ಟು 4 ಆಲ್ಟರ್ನೇಟಿವ್ಸ್ ಇದೆ. ಹಾಗೆ ಯೂನಿಯನ್ ಸ್ಟ್ರಾಟಜೀಸ್ ಕೊಟ್ಟಿದ್ದಾರೆ, ಅಲ್ಲೂ ಕೂಡ 4 ಆಲ್ಟರ್ನೇಟಿವ್ಸ್ ಇದೆ. ಮ್ಯಾಕ್ಸಿಮಮ್ ಮಿನಿಮಮ್ ಪ್ರಿನ್ಸಿಪಲಲ್ಲಿ ಸೊಲ್ಯೂಷನ್ ಮಾಡಿ ಅಂತ ಕೊಟ್ಟಾಗ ತುಂಬಾ ಈಸಿ. ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ, ನಾನಿಲ್ಲಿ ಕ್ವಶನಲ್ಲಿ ಏನು ಡೀಟೇಲ್ಸ್ ಕೊಟ್ಟಿದ್ರೆ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡಿದ್ದೀನಿ ಇಲ್ಲಿ. ಫಸ್ಟು ನೀವು ರೋ ಮಿನಿಮಮ್ಮನ್ನು ಫೈಂಡ್ ಔಟ್ ಮಾಡಬೇಕು. ರೋ ಮಿನಿಮಮ್ ಅಂತಂದರೆ ಈಚ್ ರೋ ಅಲ್ಲಿ ಲೀಸ್ಟ್ ವ್ಯಾಲ್ಯೂ ಯಾವುದು ಅನ್ನೋದನ್ನು ಬರ್ಕೊಳ್ಬೇಕು. ಫಸ್ಟ್ ಇರೋ ವ್ಯಾಲ್ಯೂಸ್ ನೋಡಿ, 20, 15, 12, 35. ಇವಿಷ್ಟರಲ್ಲಿ ಲೀಸ್ಟ್ ಅಂದರೆ ಕಮ್ಮಿ ಇರೋದು ಯಾವುದು? ಕಮ್ಮಿ ಇರೋದು 12. ನೆಕ್ಸ್ಟ್ ಕಮ್ಮಿ ಇರೋದು ಯಾವುದು? ನೆಕ್ಸ್ಟ್ ಸೆಕೆಂಡ್ ರೋ ಅಲ್ಲಿ ಲೀಸ್ಟ್ ಇರೋದು 8. ನೆಕ್ಸ್ಟ್ ರೋ ಅಲ್ಲಿ ಲೀಸ್ಟ್ ಇರುವಂಥದ್ದು 40, 2, 10, 5 ಇದೆ. ಲೀಸ್ಟ್ ಇರುವಂಥದ್ದು 2. ನೆಕ್ಸ್ಟ್ ಲಾಸ್ಟ್ ರೋ ಅಲ್ಲಿ ಲೀಸ್ಟ್ ಇರುವಂಥದ್ದು -5 ಇದೆ. ಸೊ ಅದೇ ಲೀಸ್ಟ್ ಆಗುತ್ತೆ, -5. ಸೊ ಅಲ್ಲಿಗೆ ರೋ ಮಿನಿಮಮ್ ಬರ್ಕೊಂಡಾಯಿತು. ಇದೇ ಥರನೇ ಕಾಲಮ್ ಮ್ಯಾಕ್ಸಿಮಮ್ ಅನ್ನು ಬರ್ಕೊಳ್ಬೇಕು. ಕಾಲಮ್ ಮ್ಯಾಕ್ಸಿಮಮ್ ಅಂತಂದರೆ ಈಚ್ ಕಾಲಮ್ನಲ್ಲಿ ಹೈಯೆಸ್ಟ್ ವ್ಯಾಲ್ಯೂ. ಫಸ್ಟ್ ಕಾಲಮ್ನಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಯಾವುದು? ಹೈಯೆಸ್ಟ್ ಇರುವಂಥದ್ದು 25. ನೆಕ್ಸ್ಟ್ ಕಾಲಮ್ನಲ್ಲಿ ಹೈಯೆಸ್ಟ್ ಇರುವಂಥದ್ದು 15 ಇದೆ. ನೆಕ್ಸ್ಟ್ ನೋಡಿ, ಕಾಲಮ್ ಅಂತಂದರೆ ಹೀಗೆ ಉದ್ದ ನೋಡಬೇಕು. 15, 14, 2, 4. ಹೈಯೆಸ್ಟ್ ಯಾವುದು? 15. 20, 25, 45. ಹೈಯೆಸ್ಟ್ ಇರೋದು ಯಾವುದು? ಫಸ್ಟ್ ಹೈಯೆಸ್ಟ್ ಇರುವಂಥದ್ದು 25 ಅಲ್ಲ, 40 ಇದೆ. ಹೈಯೆಸ್ಟ್ ಇರೋದು 40. ನೆಕ್ಸ್ಟ್ 12, 8, 10, 11. ಹೈಯೆಸ್ಟ್ ಇರೋದು 12. ನೆಕ್ಸ್ಟ್ 35, 10, 5, 0. ಹೈಯೆಸ್ಟ್ ಇರುವಂಥದ್ದು 35. ನಾವು ಈಗ ಫೈಂಡ್ ಔಟ್ ಮಾಡಬೇಕಾಗಿರೋದು ಮ್ಯಾಕ್ಸಿಮಿನ್ ವ್ಯಾಲ್ಯೂ. ಮ್ಯಾಕ್ಸಿಮಿನ್ ವ್ಯಾಲ್ಯೂ ಅಂತಂದರೆ ಮಿನಿಮಮ್ ವ್ಯಾಲ್ಯೂಸ್ ಏನು ಬರ್ಕೊಂಡಿದ್ದೀವೋ ನಾವು ಲಾಸ್ಟಿಂದ ರೀಡ್ ಮಾಡಬೇಕು. ಮಿನಿಮಮ್ನಲ್ಲಿ ಮ್ಯಾಕ್ಸಿಮಮ್ ಯಾವುದು? ಮಿನಿಮಮ್ ವ್ಯಾಲ್ಯೂಸ್ ಬರ್ಕೊಂಡಿದ್ದೀವಿ ನಾವಿಲ್ಲಿ 12, 8, ದೆನ್ 2, 5 ಬರ್ಕೊಂಡಿದ್ದೀವಿ. ಇವಿಷ್ಟರಲ್ಲಿ ಮ್ಯಾಕ್ಸಿಮಮ್ ಜಾಸ್ತಿ ಇರೋದು ಯಾವುದು? 12. ಸೊ ಮ್ಯಾಕ್ಸಿಮಿನ್ ವ್ಯಾಲ್ಯೂ ಎಷ್ಟು ಅಂತಂದರೆ 12. ಮಿನಿಮ್ಯಾಕ್ಸ್ ವ್ಯಾಲ್ಯೂ ಅಂತಂದರೆ ನಾವಿಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಬರ್ಕೊಂಡಿದ್ದೀವಿ. ಆ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ನಲ್ಲಿ ಮಿನಿಮಮ್ ಯಾವುದು? 40, 15, 12, 35. ಮಿನಿಮಮ್ ಯಾವುದು? 12. ಸೊ ಇಲ್ಲಿ ಯಾವಾಗಲೂ ಎಲ್ಲ ಪ್ರಾಬ್ಲಮ್ನಲ್ಲಿ ಮ್ಯಾಕ್ಸಿಮಿನ್ ವ್ಯಾಲ್ಯೂ ಮಿನಿಮ್ಯಾಕ್ಸ್ ವ್ಯಾಲ್ಯೂ ಈಕ್ವಲ್ ಇರಬೇಕು. ಅದಕ್ಕೆ ಸ್ಯಾಡಲ್ ಪಾಯಿಂಟ್ ಅಂತ ಕರಿತೀವಿ. ಈಕ್ವಲ್ ಇದ್ದರೆ ಅದು ಪ್ಯೂರ್ ಸ್ಟ್ರಾಟಜಿ ಪ್ರಾಬ್ಲಮ್, ಈಕ್ವಲ್ ಇಲ್ಲ ಅಂತಂದರೆ ಅದು ಮಿಕ್ಸ್ಡ್ ಸ್ಟ್ರಾಟಜಿ ಪ್ರಾಬ್ಲಮ್ ಆಗಿರುತ್ತೆ. ಈಗ ವ್ಯಾಲ್ಯೂ ಆಫ್ ದ ಗೇಮ್ ಎಷ್ಟು ಅಂತಂದರೆ 12. ಆಪ್ಟಿಮಮ್ ಸ್ಟ್ರಾಟಜಿ ಬರೆಯೋದು ಹೇಗೆ ಅಂತಂದರೆ, ಆಪ್ಟಿಮಮ್ ಸ್ಟ್ರಾಟಜಿ ಫಾರ್ ಯೂನಿಯನ್ನಿಗೆ ಸ್ಟ್ರಾಟಜಿ ಬರೆಯೋದು ಹೇಗೆ ಅಂತಂದರೆ, ಒಟ್ಟು ಎಷ್ಟು ರೋಗಳಿದ್ದಾವೆ ಅನ್ನೋದನ್ನು ನಾವು ಗಮನಿಸಬೇಕು. 4 ರೋ ಇದೆ. 1, 2, 3, 4. ನಮ್ಮ ಆನ್ಸರ್ ಇರೋದು ಫಸ್ಟ್ ರೋ ಅಲ್ಲಿ. ಸೊ ಫಸ್ಟು 1 ಬರಿಬೇಕು, ಮತ್ತು ಉಳಿದಿರೋ 3ಗೆ 0 ಬರೆದ್ರೆ ಆಯಿತು. 1, 0, 0, 0. ಎಲ್ಲಿ ಆನ್ಸರ್ ಇರುತ್ತೋ ಅಲ್ಲಿಗೆ 1 ಬರೆದು ಉಳಿಯೋದನ್ನೆಲ್ಲ 0 ಬರೆದ್ರೆ ಆಯಿತು. ಆಪ್ಟಿಮಮ್ ಸ್ಟ್ರಾಟಜಿ ಫಾರ್ ಕಂಪನಿ ಅಂತಂದರೆ ಕಾಲಮ್ ನೋಡಬೇಕು. ಫಸ್ಟ್ ಕಾಲಮ್ನಲ್ಲಿ ನಮ್ಮ ಆನ್ಸರ್ ಇದೆಯಾ? ಇಲ್ಲ. ಸೆಕೆಂಡ್ ಕಾಲಮ್ನಲ್ಲಿ ಇಲ್ಲ. ಥರ್ಡ್ ಕಾಲಮ್ನಲ್ಲಿ ಇದೆ. ಲಾಸ್ಟ್ ಕಾಲಮ್ನಲ್ಲಿ ಇಲ್ಲ. ಸೊ ಥರ್ಡ್ ಕಾಲಮಲ್ಲಿ ನಮ್ಮ ಆನ್ಸರ್ ಇದೆ. ನಾವಿಲ್ಲಿ ಸ್ಟ್ರಾಟಜೀಸ್ ಬರೀಬೇಕಾದ್ರೆ ಒಟ್ಟು 4 ಆಲ್ಟರ್ನೇಟಿವ್ಸ್ ಇದೆ. 4ರಲ್ಲಿ 3ನೇದಕ್ಕೆ 1 ಅಂತ ಬರೀಬೇಕು, ಉಳಿದಿದ್ದೆಲ್ಲ 0. 0, 0 ಇಲ್ಲಿ ಆನ್ಸರ್ ಇದೆ. ಸೊ 1, 0 ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ನೋಡಿ, ಇಲ್ಲಿ 10 ಮಾರ್ಕ್ಸಿಗೆ ಕೇಳಿದರೆ 10 ಮಾರ್ಕ್ಸಿಗೆ ಮಾಡೋಷ್ಟು ಏನೂ ಇಲ್ಲ. ತುಂಬಾ ಸಿಂಪಲ್ ಪ್ರಾಬ್ಲಮ್. ಜಸ್ಟ್ ರೋ ಮಿನಿಮಮ್ ಕಾಲಮ್ ಮ್ಯಾಕ್ಸಿಮಮ್ ಅನ್ನು ಫೈಂಡ್ ಔಟ್ ಮಾಡಿಕೊಂಡು ಮಿನಿಮ್ಯಾಕ್ಸ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಕೊಂಡು ವ್ಯಾಲ್ಯೂ ಆಫ್ ದ ಗೇಮ್ ಬರೆಯುವಂಥದ್ದು. ಬಟ್ ಕೆಲವೊಂದು ಕ್ವಶನ್ನಲ್ಲಿ ಆಪ್ಟಿಮಮ್ ಸ್ಟ್ರಾಟಜಿ ಬರೀರಿ ಅಂತ ಕೇಳೋದಿಲ್ಲ. ಬಟ್ ಆದರೂ ಕೂಡ ನೀವು ಮೈನ್ ಎಕ್ಸಾಮ್ನಲ್ಲಿ ಆಪ್ಟಿಮಮ್ ಸ್ಟ್ರಾಟಜಿ ಬರೀಲೇಬೇಕು. ಸೊ ಈ ಥರದಲ್ಲಿ ನೀವು ಮ್ಯಾಕ್ಸಿಮಮ್ ಮಿನಿಮಮ್ ಪ್ರಿನ್ಸಿಪಲ್ ಸೊಲ್ಯೂಷನನ್ನು ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಡಾಮಿನೆನ್ಸ್ ಮೆಥಡಿಗೆ ಸೊಲ್ಯೂಷನ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.